ಅಲ್ಲಿ ಲೆಫ್ಟ್ ಮತ್ತು ರೈಟ್ ಹ್ಯಾಂಡ್ಗಳಿತ್ತು ಮತ್ತೆ ಮಾಡ್ತೀವಿ ಎಡಗೈ ಬಲಗೈ ಅಂತೇಳಿ ಅವ್ರ ತಿಕ್ಕಾಟ ಅಲ್ಲಿ ಜಗಾಡ್ತಾನೆ ಇರಬೇಕು. ಇದನ್ನು ಹಚ್ಚಿದವ್ರು ಯಾರು? ಇದೇ ಮೊದಲು ಕೇಳ್ಬೇಕಾಯ್ತು ಪ್ರಶ್ನೆ. ಮೇಲ ಗೀಳ ಅನ್ನೋದನ್ನು ಈ ಜಾತಿ ವ್ಯವಸ್ಥೆಗಳು ತಂದವ್ರು ಯಾರು ಲಾಭ ಮಾಡ್ಕೋಬೇಕಂತಾರೆ ಅವರು ಬುದ್ಧಿವಂತರು. ಯಾಕಂದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಚೆನ್ನಾಗಿಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೀಸಲಾತಿ ಕೊಟ್ಟಂಗೆ ಮಾಡಿ ದೂರ ಸರಿಸುವಂಥ ಕೆಲಸ ಅವ್ರು ತಾವು ಅನುಭವಿಸುವಂಥದ್ದು. ಇಲ್ಲೂ ಭಾಳ ರಾಜನೀತಿ ಅದ. ರಾಜನೀತಿ ಅನ್ಕೊಂತ ರಾಜಕಾರಣ ಹೇಳ್ಬೇಕಾಗಿದೆ ಇವತ್ತು. ಈಗ ನೋಡ್ರಿ ಇನ್ನೇನೋ ಪ್ರಯತ್ನ ಮಾಡಾಗಿದ್ರೆ ಶುರು ಮಾಡಿದ್ರಿ, ಅದು ಲಾಂಗ್ ಹೋಗಬೇಕು ಮುಂದೆ. ಅದು ಸಾಕಷ್ಟು ಮಂದಿಗೆ ಮುಂದೆ ಹೋಗ್ಸೋದು ಎಷ್ಟು ಹೋಗ್ತದೆ, ಮುಂದೆ ಹೋಗ್ಲಿ, ಕಾಲು ಮುಂದೆ ಹೋಗ್ರಿ. ನಾಳೆ 2027 ಬಿ ಜೆ ಪಿಯಿಂದ ಇಡೀ ರಾಷ್ಟ್ರ ಮಟ್ಟದಾಗ ಒಂದು ವರ್ಷ ಒಂದು 6 ವರ್ಷ ಮುಗಿದಿದೆ ಅಂದರೆ ನೀವು ಅದು ಇಲ್ಲ, ಹಂಗೆ ಮುಂದೆ ಹಾಕೋದು ಹೋಗೋದು, ಅದನ್ನು ದುಗ್ಸೋದು. ಇದರಿಂದಾಗೆ ಹಾನಿ ಯಾರಿಗಾಗೋದು, ಲಾಭ ಯಾರಿಗಾಗೋದು? ಇದ್ದ ಪರಿಸ್ಥಿತಿ ಅನುಕೂಲ ಇತ್ತು ಅವ್ರಿಗೆ ಐತಿ. 50% ಮೇಲೆ ಇರುವುದಿಲ್ಲ ರಿಸರ್ವೇಷನ್, ಉಳಿದು 50% ಅವ್ರ ಮೇಲೆ 1 ಇಯರ್ ತಮ್ಮೊಳಗೆ ಹಂಚ್ಕೊಂಡು ಬಿಡುವಂಥ ಪ್ರಸಂಗತಿಲ್ಲ. ಅಲ್ಲೇ ಬುದ್ಧಿವಂತರು ಯಾರು ಉಪಯೋಗ ಮಾಡ್ಕೊಳ್ತಾರೆ ಅದನ್ನು. ಮತ್ತು ಇದರೊಳಗೆ ತಾವು ಯಾರು OBC ಬರ್ತಾರೆ ಅದನ್ನು ಲಾಭ ಮಾಡ್ಕೊಳ್ತಾರೆ. ಏನೋ OBC ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. SC ST ಅವ್ರು ಏನೋ ಪಾಪ ಅವ್ರು ಕೊಟ್ಟದವ್ರು ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ ಅವರೊಳಗೆ ಮತ್ತೆ ತಿಕ್ಕಾಡೋದು ಅವ ಮತ್ತು ಬೇರೆ. ಈಗ OBC ಅಂದರೆ ಶುರುವಾಗಿಬಿಟ್ಟದೆ. ಅದರ ಮತ್ತು ಅವರು ಲಿಸ್ಟ್ ಮಾಡಿದ್ದಾರೆ, 1400 ಜಾತಿಗಳು ಪಟ್ಟಿ ಮಾಡಿದ್ದಾರೆ. ಇಲ್ಲೇ ಅದಕ್ಕೂ ವಿರೋಧ ಮಾಡ್ತಾಯಿದ್ದಾರೆ. ಹೌದು, ಹಿಂದಿತ್ತ ಮುಂದೆ ಕುರುಬಿರಲಿ, ಕ್ರಿಶ್ಚಿಯನ್ ಕುರುಬು ಬೇಡ, ಇಸ್ಲಾಂ ಕುರುಬರು ಬೇಡ, ಮತ್ತವ್ರು ಬೇಡ ಅಂತೇಳಿ ಅಬ್ಜೆಕ್ಷನ್ ಅದ್ರೊಳಗೆ ಹಾಕ್ತಾಯಿದ್ದಾರೆ. ಅವ್ರು ಎಲ್ಲರೂ ಯಾವ ಜನ ಅದಾರ, ಅವ್ರು ಎಷ್ಟೆಷ್ಟು ಅದಾರ ಅದು ಪ್ರಮಾಣ ಇಲ್ಲಿ ಹೇಳಲಿಕ್ಕೆ ಇತ್ತಿದ್ದಾರೆ. ತಾವು ಸಮಾಜದಲ್ಲಿ ತೊಗೊಂಡು ಮಾಡ್ಬೇಕಂತ ಕೊಡಲಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಇದು 100 ಕೋಟಿ ರೂಪಾಯಿ ಖರ್ಚಾಗ್ತಾ ಮತ್ತು ಬೇರೆ ಅಲ್ಲರಿ. ಇಲ್ಲ ಒಂದು ಪ್ರಶ್ನೆ ಮಾಡ್ತಾನಿಲ್ಲ, 100 ಕೋಟಿ ಭಾಳ ಅಂತ ಹೇಳಿದ್ರಿ. 16 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಕಾರ್ಪೊರೇಟ್ಗಳಿಗೆ ರಿಟರ್ನ್ ಆಫ್ ಮಾಡಿದ್ರಿ ಮೋದಿಯವ್ರ ಸರ್ಕಾರ. ಅದ್ರ ಬಗ್ಗೆ ಯಾರಾದರೂ ಇವತ್ತಿನವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಇದು ನಾವು ಎಷ್ಟು ಜನ ಇದ್ದೀವಿ, ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ಇದ್ದೀವಿ? ಯಾಕೆ ರಿಸರ್ವೇಷನ್ ಮೊದಲನೇದಾಗಿ ರಿಸರ್ವೇಷನ್ ತರಬಾರ್ದಾಗಿತ್ತು, ಅದರ ಬದಲಾಗಿ